ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ ಮೂವರ ಬಲಿ ಪ್ರಕರಣ, ಮೃತರ ಕುಟುಂಬ ಮತ್ತು ಗ್ರಾಮಸ್ಥರಿಂದ ಪ್ರತಿಭಟನೆ ಮುಂದುವರೆದಿದೆ. ಹನೂರು ಪೊಲೀಸ್ ಠಾಣಾ ಮುಂದೆ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಮೃತರ ಕುಟುಂಬಕ್ಕೆ ಪರಿಹಾರವನ್ನ ಘೋಷಣೆ ಮಾಡದೇ ಇದ್ದಿದ್ದಕ್ಕೆ ಕಿಡಿಕಾರ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಮೃತರ ಕುಟುಂಬದವರಿಂದ ಆಕ್ರೋಶ. ರಾತ್ರಿ ಇಡೀ ಪೊಲೀಸ್ ಠಾಣೆಯ ಮುಂದೆನೇ ಪ್ರತಿಭಟಿಸಿದ್ದಾರೆ. ಅಧಿಕೃತವಾಗಿ ಪರಿಹಾರ ಘೋಷಣೆ ಮಾಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಅಷ್ಟೇ ಅಲ್ಲದೆ ಎನ್ಕೌಂಟರ್ ಮಾಡಿದಂತಹ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೂ ಆಗ್ರಹಿಸಲಾಗಿದೆ. ಬೇಡಿಕೆ ಈಡೇರೋವರೆಗೂ ಪ್ರತಿಭಟನೆಯನ್ನ ಮುಂದುವರಿಸುವುದಾಗಿ ಗ್ರಾಮಸ್ಥರು ಮತ್ತು ಮೃತರ ಕುಟುಂಬಸ್ಥರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಅರಣ್ಯ ಅಧಿಕಾರಿಗಳು ಸುಳಿದಿಲ್ಲ. ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಗ್ರಾಮಸ್ಥರು ಪಟ್ಟು ಹಿಡಿದಿದ್ದಾರೆ. ನಿನ್ನೆ ಅರಣ್ಯ ಉಪವಲಯ ಅಧಿಕಾರಿ ಕಚೇರಿ ಹಾಗೂ 2 ಕಳ್ಳಬೇಟೆ ಶಿಬಿರಗಳನ್ನು ಧ್ವಂಸಗೊಳಿಸಿದ್ರು ಗ್ರಾಮಸ್ಥರು. ಶಾಗ್ಯ, ಮರಿಯಮಂಗಲ, ಜಾಗೇರಿ ಸಮೀಪದ ಶಿಬಿರವನ್ನ ಧ್ವಂಸ ಮಾಡಿದ್ರು. ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಬೇರೆ ಗ್ರಾಮಗಳ ಜನರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಅರಣ್ಯ ಅಧಿಕಾರಿಗಳ ಗುಂಡೇಟಿಗೆ ಮೂವರ ಬಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ. ಇವತ್ತು ಅದು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುವ ಎಲ್ಲಾ ಸಾಧ್ಯತೆಯೂ ಕೂಡ ಇದೆ. ಒಂದು ಕಡೆ ಪರಿಹಾರವನ್ನು ಅಧಿಕೃತವಾಗಿ ಸರ್ಕಾರ ಮೃತಪಟ್ಟವರಿಗೆ ಘೋಷಣೆ ಮಾಡಿಲ್ಲ ಅನ್ನೋ ಆಕ್ರೋಶ, ಮತ್ತೊಂದು ಕಡೆ ಅರಣ್ಯ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಿಲ್ಲ ಅನ್ನೋ ಕಿಚ್ಚು. ಎಫ್ಐಆರ್ ಏನೋ ದಾಖಲಾಗಿದೆ, ಆದರೆ ಎಫ್ಐಆರ್ನಲ್ಲಿ ಅರಣ್ಯ ಅಧಿಕಾರಿಗಳು ಅಂತ ಮಾತ್ರ ಮೆನ್ಷನ್ ಮಾಡಲಾಗಿದೆಯೇ ವಿನಃ ಆ ಕಾರ್ಯಾಚರಣೆಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಪ್ರತ್ಯೇಕವಾಗಿ ಉಲ್ಲೇಖ ಆಗಿಲ್ಲ. ಮತ್ತೊಂದು ಕಡೆ ಹನೂರು ಗ್ರಾಮಸ್ಥರು ಮಾತ್ರವಲ್ಲದೆ ಬೇರೆ ಗ್ರಾಮಗಳ ಜನರು ಕೂಡ ಇವತ್ತು ಪ್ರತಿಭಟನೆಯಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದಿಲೀಪ್ ಹಾಗೆಯೇ ರಾಮ್ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ದಿಲೀಪ್ ಅವರಿಂದ ಮಾಹಿತಿಯನ್ನ ಪಡೆಯೋಣ. ದಿಲೀಪ್, ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಪ್ರತಿಭಟನೆ ನಡೀತಾ ಇದೆ, ಗಮನಿಸ್ತಾ ಇದ್ದೀವಿ. ಇವತ್ತು ಈ ಪ್ರತಿಭಟನೆಯ ಕಿಚ್ಚು ಮತ್ತಷ್ಟು ತೀವ್ರತೆಯನ್ನ ಪಡ್ಕೊಳ್ಳುತ್ತಾ ಅಂತ? ಖಂಡಿತವಾಗ್ಲೂ ಮಧುಶ್ರೀ, ಏನು ಅಂತಂದರೆ ನಿನ್ನೆಯಿಂದನೂ ಕೂಡ ಇವರು ಪಟ್ಟಿಡಿದಿರುವಂಥದ್ದು ಇದು ಫೇಕ್ ಎನ್ಕೌಂಟರ್ ಆಗಿದೆ. ಜೊತೆಗೆ ಸೂಕ್ತ ಪರಿಹಾರ ಕೊಡಬೇಕು, ಯಾರು ಎನ್ಕೌಂಟರ್ ಮಾಡಿದರೆ ಅವ್ರ ಮೇಲೆ ಕ್ರಮ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆಯಿಂದ ನಿರಂತರವಾಗಿ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಇವತ್ತು ಕೂಡ ಅದೇ ರೀತಿಯಾದಂಥ ಪ್ರತಿಭಟನೆಗಳು ಮುಂದಿರುವಂಥದ್ದು. ಹನೂರು ಪೊಲೀಸ್ ಠಾಣೆ ಮುಂಭಾಗ ಈ ಪ್ರತಿಭಟನಾಕಾರರುಗಳು ಕುಳಿತು ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾಕಂದರೆ ಎಲ್ಲರದು ಒತ್ತಾಯ ಇರುವಂಥದ್ದು ಇದೊಂದು ಫೇಕ್ ಎನ್ಕೌಂಟರ್ ಆಗಿದೆ, ಸುಮ್ಮನೆ ನಮ್ಮ ರೈತರ ಮೇಲೆ ಈ ರೀತಿಯಾದಂಥ ದಾಳಿ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇರುವಂಥದ್ದು. ಅಹೋರಾತ್ರಿ ಒಂದು ಧರಣಿಯನ್ನು ಮಾಡಿದ್ದಾರೆ ಎಲ್ಲರೂ ಕೂಡ. ಯಾಕಂದರೆ ಈ ಒಂದು ವಿಚಾರವನ್ನು ಸಾಕಷ್ಟು ಗಂಭೀರವಾದಂಥ ವಿಚಾರ, ನಿರಂತರವಾಗಿ ಈ ಒಂದು ಪ್ರದೇಶದಲ್ಲಿ ಈ ರೀತಿಯಾದಂಥ ಘಟನೆಗಳು ಮರುಕಳಿಸ್ತಾ ಇದೆ. ನಮ್ಮ ವಿರುದ್ಧ ದಾಳಿ ಆಗ್ತಾ ಇದೆ, ನಮ್ಮ ವಿರುದ್ಧ ಅರಣ್ಯಾಧಿಕಾರಿಗಳು ನಮ್ಮ ವಿರುದ್ಧ ಸುಮ್ಮನೆ ದೂರುಗಳನ್ನ ದಾಖಲು ಮಾಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಈಗಲೂ ಕೂಡ ಎಲ್ಲರೂ ಕೂಡ ಅಲ್ಲಿನ ಗ್ರಾಮಸ್ಥರಾಗಿರ್ಬೋದು, ಸುತ್ತಮುತ್ತ ಗ್ರಾಮಸ್ಥರಾಗಿರ್ಬೋದು, ಎಲ್ಲರೂ ಕುಳಿತು ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಯಾಕಂದರೆ ಎಲ್ಲರ ಒತ್ತಾಯ ಇರುವಂಥದ್ದು ನಮಗೆ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಅನ್ನುವಂಥದ್ದು. ಸೂಕ್ತ ಪರಿಹಾರ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕಳೆದ ರಾತ್ರಿಯಿಂದನೂ ಕೂಡ ಮನವೊಲಿಸುವಂಥ ಕೆಲಸವನ್ನು ಸ್ಥಳೀಯ ಶಾಸಕರಾದಂಥ ಮಂಜುನಾಥ್ ಅವರು ಮಾಡಿದ್ರು. ಒಂದಷ್ಟು ಜನ ಮನವೊಲಿಸುವಂಥ ಪ್ರಯತ್ನದಲ್ಲೂ ಕೂಡ ಸಕ್ಸಸ್ ಆದರು. ತದನಂತರ ಕೆಲವರು ಒಪ್ಪಲಿಲ್ಲ. ಈಗ ಅದೇ ರೀತಿಯಾದಂಥ ಪ್ರತಿಭಟನೆಗಳು ಮುಂದಿರುವಂಥದ್ದು. ಎಲ್ಲರೂ ಒತ್ತಾಯ ಇರುವಂಥದ್ದು ನಮಗೆ ಪರಿಹಾರ ಘೋಷಣೆ ಮಾಡಿ ಅನ್ನುವಂಥದ್ದು. ಪರಿಹಾರ ಘೋಷಣೆ ಮಾಡುವಂಥ ವಿಚಾರವಾಗಿ ಸರ್ಕಾರ ಗೊಂದಲದಲ್ಲಿದೆ. ಯಾಕಂದರೆ ಟೆಕ್ನಿಕಲ್ ಸಮಸ್ಯೆ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಹೇಳ್ತಾ ಇರುವಂಥದ್ದು. ಈ ಕಾರಣದಿಂದಾಗಿ ಪ್ರತಿಭಟನೆ ಈಗಲೂ ಕೂಡ ಮುಂದಿರುವಂಥದ್ದು. ಈಗ ಪ್ರತಿಭಟನಾಕಾರರು ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ. ಸರ್, ನಿಮ್ಮ ಬೇಡಿಕೆ ಏನಿದೆ ಅನ್ನುವಂಥದ್ದು? ಸರ್, ದೊಡ್ಡವ್ರು ಬರ್ತಾರೆ ಸರ್, ದೊಡ್ಡವ್ರು ಬಂದ ಮೇಲೆ ಎಲ್ಲ ಮಾತಾಡ್ತಾರೆ ಸರ್. ನೀವು ಪರಿಹಾರ ಕೊಡಬೇಕು ಅನ್ನೋದು, ನಮಗೆ ಪರಿಹಾರ ನ್ಯಾಯ ಸಿಗಬೇಕು. ಅವ್ರು ಸತ್ತವರು ಮುನ್ನಕ್ಕೆ ಕರೆಸಿ ಅವ್ರು ಮಾಡಿರೋದು ಕೆಲಸ ಕೃತ್ಯ ಇದು. ಅವರು ತೋಟದಲ್ಲಿ ಜಮೀನು ಮಾಡೋರನ್ನ ಬನ್ನಿ ಅಂತ ಫಾರೆಸ್ಟ್ನವ್ರು ಎಲ್ಲರೂ ಪರಿಚಯ ಇರೋವ್ರೆ ಕರೆಸಿ ಅವ್ರನ್ನ ಶೂಟ್ ಮಾಡಿ ಕೊಂದಿದ್ದಾರೆ. ಅದಕ್ಕೆ ನಮಗೆ ನ್ಯಾಯ ಬೇಕು, ಅದಕ್ಕೋಸ್ಕರ ನಾವು ಇಲ್ಲಿ ಹೋರಾಟಕ್ಕೆ ಬಂದಿದ್ದೀವಿ.
ಇವಿಷ್ಟು ಪ್ರತಿಭಟನಾಕಾರಗಳು ಮಾತಾಗಿರೋದು. ನಮಗೆ ನ್ಯಾಯ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಒತ್ತಾಯ ಆಗಿರುವಂಥದ್ದು. ಮಧುಶ್ರೀ ಎಸ್, ಹಾಗೆ ಸಂಪರ್ಕದಲ್ಲಿರಿ ದಿಲೀಪ್. ರಾಮ್, ನಿಮ್ಮಿಂದಲೂ ಕೂಡ ಮಾಹಿತಿಯನ್ನ ಪಡಿತೀನಿ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳವಣಿಗೆಗಳಾಗ್ತಾ ಇದೆ. ಮರಣೋತ್ತರ ಪರೀಕ್ಷೆಗೆ ಸಂಬಂಧಿಕರು ಸೈನ್ ಮಾಡಿಲ್ಲ. ಮೈಸೂರಿನ ಕೆಆರ್ ಆಸ್ಪತ್ರೆ ಶವಾಗಾರದಲ್ಲೇ ಸದ್ಯಕ್ಕೆ ಮೃತರ ಶವಗಳಿವೆ. ಸಂಧಾನ ವಿಫಲವಾದ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಹಿಂದಿರುಗಿದ್ರು. ನ್ಯಾಯ ಸಿಗೋವರೆಗೂ ಕೂಡ ಮರಣೋತ್ತರ ಪರೀಕ್ಷೆಗೆ ಸೈನ್ ಮಾಡಲ್ಲ ಅಂತ ಪಟ್ಟು ಹಿಡಿದಿದ್ದಾರೆ. ತಹಶೀಲ್ದಾರ್ ಪೊಲೀಸರ ಮನವಿಯನ್ನ ತಿರಸ್ಕರಿಸಿದ್ದಾರೆ ಸಂಬಂಧಿಕರು. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಗಮನಿಸ್ತಾ ಇದ್ದೀವಿ, ನಾವು ಯಾವುದೇ ಕಾರಣಕ್ಕೂ ಕೂಡ ಸೈನ್ ಮಾಡಲ್ಲ ಅಂತ ಹೇಳ್ತಿದ್ದಾರೆ ಮೃತರ ಕುಟುಂಬಸ್ಥರು. ಏನವರ ಬೇಡಿಕೆ ಅಂತ ರಾಮ್? ಮಧುಶ್ರೀ, ಏನು ಅರಣ್ಯ ಇಲಾಖೆ ಶೂಟೌಟ್ನಲ್ಲಿ 3 ಬಲಿಯಾಗಿದ್ದು ಒಂದು ಪ್ರಕರಣ ಗಂಭೀರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಒಂದು ಕಡೆ ಪ್ರತಿಭಟನೆಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಮೈಸೂರಿನ ಕೆಆರ್ ಆಸ್ಪತ್ರೆ ಶವಗಾರದಲ್ಲಿ 3 ಮೃತದೇಹಗಳಿದೆ. ಇದುವರೆಗೂ ಸಹ ಪೋಸ್ಟ್ ಮಾರ್ಟಮ್ ಆಗಿಲ್ಲ. ನಿನ್ನೆ ಗ್ರಾಮದಿಂದ ಅವರ ಸಂಬಂಧಿಕರು ಬಂದಿದ್ರು. ನಾನೀಗ ಅದೇ ಶವಗಾರದಲ್ಲಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಸಂಬಂಧಿಕರನ್ನ ನಿನ್ನೆ ರಾತ್ರಿ ಬಂದಿದ್ರು. ಅವರ ಒಂದು ಒತ್ತಾಯ ಇದ್ದಂಥದ್ದು ಆ ಮೃತದೇಹಗಳ ಅಂತಿಮ ದರ್ಶನವನ್ನು ನಾವು ಪಡ್ಕೊಳ್ತೇವೆ ಅಂತೇಳಿ ಮಹಿಳೆಯರು, ಮಕ್ಕಳು ಎಲ್ಲ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ರು. ಆದರೆ ಪೋಸ್ಟ್ ಮಾರ್ಟಮ್ಗೆ ಮಾಡಲಿಕ್ಕೆ ಅನುಮತಿಗೆ ಒಂದು ಸಹಿ ಹಾಕುವವರೆಗೂ ಸಹ ನಾವು ನಿಮಗೆ ಅದರ ಮುಖವನ್ನು ನೋಡ್ಲಿಕ್ಕೂ ಸಹ ಬಿಡೋದಿಲ್ಲ ಅಂತ ಹೇಳಿದಕ್ಕೆ ರಾತ್ರಿ ಎಲ್ಲ ಅವರು ಇಲ್ಲೇ ಶವಾಗಾರದ ಬಳಿ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಅವರು ಗ್ರಾಮದಿಂದ ಬಂದಂತದ್ದು. ಸಾಕಷ್ಟು 3 ಬೇಡಿಕೆಗಳನ್ನ ಇಟ್ಕೊಂಡು ಬಂದಿದ್ರು. ಅಂದ್ರೆ ಪ್ರಮುಖವಾಗಿ ಯಾರು ಶೂಟೌಟ್ ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಆಗಬೇಕು, ಮೃತರ ಕುಟುಂಬಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅವರೆಲ್ಲರಿಗೂ ಸಹ ಈಗ ಯಾವುದೇ ರೀತಿಯಾದಂತಹ ಆಧಾರ ಇಲ್ಲದಂತಾಗಿದೆ ಅನ್ನೋ ಒತ್ತಾಯ ಆಗಿತ್ತು. ಮತ್ತೆ ಅಂತಿಮ ದರ್ಶನವನ್ನು ಮಾಡಲಿಕ್ಕೂ ಸಹ ಬಿಟ್ಟಿಲ್ಲ ಅಂತೇಳಿ ಇವತ್ತು ಬೆಳಗ್ಗೆ ಸಹ ಇಲ್ಲಿ ಬಂದು ನಿಂತಿದ್ದಾರೆ. ಅವರನ್ನು ಮೃತರ ಸಂಬಂಧಿಕರ ಮಾತಾಡ್ಸೋಣ. ಯಾವಾಗ ಬಂದಂಥದ್ದು ಇಲ್ಲಿಗೆ, ನೀವು ಏನು ಕೇಳ್ತಾ ಇದ್ದೀರಿ ಅಂತ? ನೈಟ್ ನಾವು ನೋಡ್ಬೇಕಂತ ಹೇಳಿದೆ, ಅವರು ತೋರಿಸ್ತಿದ್ದಿಲ್ಲ. ಇಲ್ಲ, ಹೋಗಿ 2 ಗಂಟೆಗೆ ಹೋಗಿ ಅದೇ ರಾತ್ರಿ ಬಂದು ತೋರಿಸಿಲ್ಲ ಸರ್. ಇವಾಗ ಬಂದು ಕೇಳಿದ್ರೆ ಇವಾಗಲೂ ತೋರಿಸಲ್ಲ ಅಂತ ಇದೆ. ಏನು ಸರ್ ನಿಮ್ಮ ಉತ್ತರ ಏನು? ಇಲ್ಲಿ ತೋರಿಸೋಕ್ಕೆ ಹೇಳಿದ್ರೆ ಅಥವಾ ಹೇಗೆ ಅಂತ? ರಾತ್ರಿ ನಮ್ಮವರು ಬಂದಿದ್ದಾಗ ಇದು ನಿಮ್ಮ ಆಸ್ತಿ ಅಲ್ಲ, ನಮ್ಮ ಸರ್ಕಾರದ ಆಸ್ತಿ, ಇದು ನಮಗೆ ಸೇರಿದ್ದು ನಿಮ್ಗೆ ಸೇರಿದ್ದಲ್ಲ ಅಂತ ಹೇಳ್ಬಿಟ್ರಂತೆ. ಅದಕ್ಕೆ ಅವರು ನಿಮ್ಮ ಆಸ್ತಿ ನೀವೇ ಮಡಿಕೊಳ್ಳಿ ಅಂದ್ಬಿಟ್ಟು ಬಂದ್ಬಿಟ್ರು. ಈಗೇನು ಪೋಸ್ಟ್ ಮಾರ್ಟಮ್ ಸಹಿ ಹಾಕೋದಕ್ಕೆ ಏನಿದೆ ಅಂತ? ನಮಗೆ 3 ಒತ್ತಾಯ ಇದೆ. ಸೂಕ್ತ ಪರಿಹಾರ ಕೊಡಬೇಕು, ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೋಬೇಕು. ಇದು ಮುಖ್ಯವಾಗಿ DCF ಮಾಲತಿ ಪ್ರೇಮ ಮತ್ತು ಮರುಸ್ವಾಮಿ ACF ಮತ್ತು ಮಹಾದೇವ್ RF ಸಸ್ಪೆಂಡ್ ಆಗಬೇಕು, ವಜಾ ಆಗಬೇಕು, ಡಿಸ್ಮಿಸ್ ಆಗಬೇಕು. ಆವಾಗ ತಾನೇ ತನಿಖೆಗೆ ಗೊತ್ತಾಗುತ್ತೆ. ಇದನ್ನು ನಡಿಬೇಕು. ಮತ್ತು ಯಾರು ಆ ಶೂಟೌಟ್ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತು ಆ ಮಕ್ಕಳು ಎಲ್ಲ ಸಣ್ಣ ಮಕ್ಕಳು, ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ಮತ್ತು ಮುಂದಿನ ಸರ್ಕಾರದಲ್ಲಿ ಏನಾದರೂ ಒಂದು ಜಾಬ್ ಕೊಡೋ ರೀತಿ ಒಂದು ವ್ಯವಸ್ಥೆ ನಮಗೆ ಕೊಡಬೇಕು. ಸರ್ ರಾತ್ರಿ ಬಂದೀವಿ ಸರ್, ನಾವು ಒಂದು 10 ಜನ ಬಂದೀವಿ ಸರ್. ತೋರಿಸ್ತೀನಿ ಬಂದು ಕರ್ಕೊಬಂದರು. ತೋರಿಸಿಲ್ಲ, ಮಕ್ಕಳನ್ನ ತೋರಿಸಿಲ್ಲ ಸರ್, ಇವಾಗಲೂ ತೋರಿಸಿಲ್ಲ. ಅವ್ರನ್ನ ಸಹ ಬಿಡಬಾರ್ದು. ಅವ್ರನ್ನ ಯಾರು ನಮ್ಮ ತಮ್ಮನ್ನ ಸಾಯಿಸ್ತಾರೋ ಅವ್ರನ್ನ ಬಿಡಲೇಬಾರ್ದು ಸರ್. ಸಾಯಿಸಾಗಬೇಕು ಸರ್. ಅವರು ನನ್ನ ಕಣ್ಣು ಮುಂದೆ ಸಾಯಿಸ್ಬೇಕು ಸರ್. ಅವ್ರನ್ನ ನನ್ನ ಕಣ್ಣು ಮುಂದೆ ಸಾಯಿಸ್ಬೇಕು ಸರ್. ನಮ್ಮ ತಮ್ಮ ಎಲ್ಲಿ ತುಳಿದ್ರೆ ಅವ್ರನ್ನ ಸಾಯಿಸ್ಬೇಕು ಸರ್. ಯಾರು ಬಿಡಲೇಬಾರ್ದು. ಅವ್ರಿಗೆ ಪಾರಿಸ್ನವ್ರನ್ನ ಬಿಡಲೇಬಾರ್ದು ಸರ್. ಪಾರಿಸ್ ಸಾಯಿಸಾಗಬೇಕು ಸರ್. ಅವ್ರನ್ನ ಹೇಗೆ ಸರ್ ಹಿಂಗೆ ಮಾಡಿದ್ರು ಸರ್? ಇದು ಸಂಬಂಧಿಕರ ಒಂದು ಆಕ್ರೋಶದ ಮಾತು. ನಾವು ಏನು ಅಂತಿಮ ದರ್ಶನ ಪಡಲಿಕ್ಕೂ ಬಂದಿಲ್ಲ, ನಮ್ಮ ಏನು ಬೇಡಿಕೆಗಳಿವೆ ಅವನ್ನ ಈಡೇರಿಸಿ ನಾವು ಸಹ ಸಹಿ ಹಾಕ್ತೇವೆ, ಅಲ್ಲಿಯವರೆಗೂ ಪ್ರತಿಭಟನೆ ನಿಲ್ಲಿಸಲ್ಲ ಅನ್ನೋ ಒಂದು ಸ್ಪಷ್ಟ ಮಾತುಗಳನ್ನ ಹೇಳ್ತಾ ಇರುವಂತದ್ದು. ಮಧುಶ್ರೀ, ಧನ್ಯವಾದ ರಾಮ್. ದಿಲೀಪ್ ತಮ್ಮ ಮಾಹಿತಿಗಾಗಿ.